ಹೆಬ್ಬೆ ಜಲಪಾತದ ಆ ಸೌಂದರ್ಯ ಇನ್ನೂ ನಮ್ಮ ಕಣ್ಣ ಮುಂದೆನೇ ಇದೆ. ಆದರೆ ನಮ್ಮ ಚಿಕ್ಕಮಗಳೂರು ಜರ್ನಿ ಇನ್ನೂ ಮುಗ್ದಿಲ್ಲ. ಇವತ್ತು ನಾವು ಹೋಗ್ತಿರೋದು ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಸುಮಾರು 1930 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟ ಮೋಡಗಳ ನಡುವೆ ನಿಂತಿರುವ ಸ್ವರ್ಗ ಅಂತಾನೆ ಹೇಳಬಹುದು. ಇಲ್ಲಿ ತಲುಪೋದು ಅಂದ್ರೆ ಕೇವಲ ಒಂದು ಟ್ರೆಕ್ ಅಲ್ಲ, ಪ್ರಕೃತಿಯ ಜೊತೆಗೆ ಕಳೆಯೋ ಒಂದು ಅದ್ಭುತ ಅನುಭವ. ಹಾಗಾದ್ರೆ ಈ ಸುಂದರ ಜರ್ನಿಯಲ್ಲಿ ನೀವು ಕೂಡ ನಮ್ಮ ಜೊತೆ ಬನ್ನಿ. ಮುಳ್ಳಯ್ಯನಗಿರಿಯ ಅದ್ಭುತ ದೃಶ್ಯಗಳನ್ನು ಒಟ್ಟಿಗೆ ನೋಡೋಣ. ಈಗ ಮಾರ್ನಿಂಗ್ ಖಾಲಿ ಹೊಟ್ಟೆ ಅಲ್ಲ, ಸೊ ಬ್ರೇಕ್ಫಾಸ್ಟ್ ಮಾಡಬೇಕು, ಭಾಳ ಇಂಪಾರ್ಟೆಂಟ್. ಸೊ ಕಾಫಿ ಆದ ಮಾರ್ನಿಂಗ್ ಲೈಕ್ ಬ್ರೇಕ್ಫಾಸ್ಟ್. ಸೊ ಒನ್ಸ್ ಬ್ರೇಕ್ಫಾಸ್ಟ್ ಆದಮೇಲೆ ರೇನ್ಕೋಟ್ ಎಲ್ಲ ಹಾಕ್ಕೊಂಡೆ ಸಿಗ್ತಾ ಟ್ರಾವೆಲ್ ಮಾಡಿದ್ವಿ ಮುಳ್ಳಯ್ಯನಗಿರಿ ಪೀಕಿಗೆ. ಸೊ ಸಿಗ್ತೇನೆ ಮುಳ್ಳಯ್ಯನಗಿರಿ ಪೀಕ್ ನಾನು. ಟುಡೇ ಮೈ ಜರ್ನಿ ಪಾರ್ಟ್ನರ್ ಇಸ್ ಪಂಕಜ್. ನಿಂದರೆ ಇಲ್ಲೇ ತೋರಿಸ್ತೇನೆ, ಇಲ್ಲಿ ನೋಡಿ. ಅವ್ರಿಗೆ ಹೇಳೋರಿಗೆ ಈಗ ಟ್ರಾಫಿಕ್ನ ಕೂಡ ಇವತ್ತು ತುಂಬ ರಶ್ ಇತ್ತು. ಏನಂದರೆ ಫುಲ್ ಟಿಕೆಟಿಗೆ ಲೈನ್. ಹಂಗಂದರೆ ಕೈ ಮರ ಕಡೆಯಿಂದ ಹಿಡಿದಿದ್ದು ಲೈನ್ ಚೆಕ್ ಪೋಸ್ಟಿಂದ ಇಲ್ಲಿ ಮಟ್ಟ, ಅಂದರೆ ಆಲ್ಮೋಸ್ಟ್ ಮುಳ್ಳಯ್ಯನಗಿರಿಗೆ 3 ಕಿಲೋಮೀಟ್ರ್ ಇರೋ ಮಟ್ಟ. ಅಂದರೆ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಇರ್ಬೋದು, ಒಂದು 3-4 ಕಿಲೋಮೀಟ್ರ್ ಟಿಕೆಟ್ ಲೈನ್. ಕಾರ್ ಫುಲ್. ನಾವು ಬೈಕ್ ತೊಗೊಂಬಂದಿದ್ದಕ್ಕೆ ಎಂಜಾಯ್ ನಮ್ಗೆ ಚಲೋ ಆಯಿತು. ಬೇಗ ಬಂದ್ವಿ. ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಲೈನನ್ನು ಸ್ಕಿಪ್ ಮಾಡೇವಿ. ಸೊ ಪ್ರಿಫರ್ ಬೈಕ್ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕಾಫಿ ಗೈಸ್, ಕಾಫಿ ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ಪಂಕಜ್ ತಗೋಬರ್ತಾನೆ. ಕಾಂಟ್ಯಾಕ್ಟ್ ಪಂಕಜ್, ಸಾರಿ ಆಕಾ ವ್ಲಾಗ್ ಗುರು. ಹೇಳೋದು ಇಲ್ಲ ಅವರಿಗೆ ಎನ್ನುವ. ಟ್ರಾಫಿಕ್ ಜಾಮ್. ಸೊ ವ್ಲಾಗ್ ಗುರುದು ಚಾನಲ್ ನಾನು ಹ್ಯಾಕ್ ಮಾಡಿದ್ದೀನಿ. ಸೊ ವ್ಲಾಗ್ ಗುರುಗೆ ಡ್ರೈವರ್ ಮಾಡಿಬಿಟ್ಟಿದ್ದೀನಿ. ನೋಡ್ತೀರಾ ವ್ಲಾಗ್ ಗುರು ಡ್ರೈವರ್. ಎಂಥ ಟ್ರಾಫಿಕ್ ಮಾರಾಯ, ಜಾಗನೇ ಇಲ್ಲ. ಆರಾಮ್ ಹೋಗ. ಹೋಗೋಣ. ರೆಡಿ ಹೋಗೋಣ. ಓ ಅಲ್ಲ, ಹೋಗೋಣ. ನಿಂದೇನು ಅಭಿಪ್ರಾಯ? ಜರ್ನಿ ಹೆಂಗಿತ್ತು? ಜರ್ನಿ ವೆರಿ ಗುಡ್. ಜರ್ನಿ ಗುಡ್ಡ. ಬಟ್ ಕಾರ್ ತಂದ್ರೆ ಮಾಡೋದು ಏನೈತಲ್ಲ, ಅದ ರೋಡ್ ಮಸ್ತ್ ಐತಿ, ಭಾಳ ಮಸ್ತ್ ಐತಿ. ಕಾರ್ ತಂದ್ರೆ ಭಾಳ ಕೆಟ್ಟ ಸಿಗೋತಿದ್ವಿ ನಾವು. ಸ್ಕೂಟಿ ಬರೋ ಮಜಾನೇ ಬೇರೆ. ಮುಳ್ಳಯ್ಯನಗಿರಿ ಸ್ಕೂಟಿನಾಗ ಬರೀ, ಇಲ್ಲ ಬೈಕ್ನಾಗ ಬರೀ. ಇದೊಂದು ಪಕ್ಕ ಅಂತೂ ಓಪನ್. ಬೈಕ್ ತಂದ್ರೆ ಎಲ್ಲೋ ಅವಶ್ಯಕತೆ ಇಲ್ಲ, ಸಣ್ಣದಾಗ ಕಾರ್ ತಂದ್ರೆ ಅಲ್ಲೇ ಒಂದು ಮಿನಿಮಮ್ 2 ಕಿಲೋಮೀಟರ್ ಅಲ್ಲೇ ಹಿಂದೆ ನಿಂತಾರ, ಹಂಗೆ ಬಾಳೆ 3 ಕಿಲೋಮೀಟರ್ ಗುರು. ಬಾಳೆ ನಿಂತಾರ. ಓಕೆ. ಸೊ ವಿ ಆರ್ ಗೋಯಿಂಗ್ ಟು ದಟ್ ಪೀಕ್. ಆ ಪೀಕಿಗೆ ಹೋಗ್ತಾ ಇದ್ವಿ, ಗೊತ್ತಿಲ್ಲ, ಇವನು ಹೇಳ್ತಿದ್ದಾನೆ. ಅಲ್ಲೇ. ಸೊ ಮಾರ್ನಿಂಗ್ ಈಗ ಜಸ್ಟ್ ರೀಚ್ ಆದ್ವಿ ನಾವು ಡ್ರೈವ್ ಮಾಡ್ಕೊಂಡು. ಭಾಳ ಹೊಲಸ ಡ್ರೈವ್ ಆಯ್ತು ನಮ್ದು. ನಡು ರೋಡ್ ಭಾಳ ಸಣ್ಣದಿತ್ತಲ್ಲ, ಟ್ರಾಫಿಕ್ ಅಲ್ಲಿ ಸಂದಾಗೆಲ್ಲ ಆಶ್ ಬಂದ್ವಿ. ಅಲ್ಲೊಬ್ರು ಕಾರ್ದವ್ರ ಮಾತಾಡತ್ತಿದ್ರ, ಅರ್ಧ ತಾಸು ಆತಂತವ್ರ, ಹಾಫ್ ಅನ್ ಅವರ್ ಆತಂತ. ಅದ ರೋಡ ನಿಂತಾರ. ನಾವು ಅದು ಮಾತಾಡತ್ತಿಲ್ಲ ಗುರು, ಬೈತಿದ್ದ ಇಲ್ಲಿ, ನಾವೇ ಹಾಫ್ ಅನ್ ಅವರ್ ಆಯ್ತಂತ. ಸೊ ನಾವು ಹಿಂಗೆ ಪಾಸ್ ಆದ್ವಿ ಸೈಡಿಂದ. ಏನು ಕಾಣತ್ತಿಲ್ಲ ಈಗ ಸ್ವಲ್ಪ ಬರ ಕಾಣ್ತೀವಿ. ಈಗ ಎಲ್ಲ ಫಸ್ಟಿಂದ ಇಲ್ಲ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು ಇಲ್ಲಿಂದ, ಟೆಂಪಲಿಂದ. ಸೊ ಟೆಂಪಲ್ ದರ್ಶನ ಆಗೈತಿ. ಸೊ ಟೆಂಪಲ್ ದರ್ಶನ ಆದಮೇಲೆ ವಿಲ್ ಗೋ ಫಾರ್ ಟ್ರೆಕ್ಕಿಂಗ್. ಅದು ಇಂಥ ಬ್ಯೂಟಿಫುಲ್ ಪ್ಲೇಸಸ್ ನೋಡಾಕ ಸ್ಪೆಕ್ಸ್ ಬೇಕೇನ ನಿತ್ಯ? ಮ್ಯಾಂಡೇಟರಿ. It's mandatory for photos and videos. What to do guys? ದೇವರಿಂತ ಚಲೋ ಕಣ್ ಕೊಟ್ಟಾನ. ಈ ಚಲೋ ಇಂಥ ಕಣ್ಣಾಗಿಂತ ಬ್ಯೂಟಿ ನೋಡಂದ್ರೆ ಮತ್ತೆ ಅದ್ರ ಫಿಲ್ಟರ್ ಹಾಕೊಂಡು ನೋಡ್ಬೇರಿ. ಏನ್ ಹೇಳ್ಬೇಕಿಂತ ಯಾಕೆ ನೀವು ಹೋಗಿ ಬಂದ್ರಿ ಮ್ಯಾಲೆ ಪೀಕಿಗೆ? ಹೆಂಗ ಅನಿಸ್ತು ನಿಮಗೆ ಪೀಕ್? ಚೆನ್ನಾಗಿದೆ.
ಎಷ್ಟು ಲೈಕ್ ಹೆಂಗೆ ಹೋಗ್ಬೇಕು ಪೀಕ್ ಲೈಕ್ ಇನ್ನು ಬಾಲ್ ತುಂಬ ದೂರ ಇದೆ ಇಲ್ಲ ಶಾರ್ಟ್ ಇಲ್ಲ 2 ಮಿನಿಟ್ಸ್ ಅಷ್ಟೇ. ಥ್ಯಾಂಕ್ ಯು. ಶೀತಲನಗಿರಿ. ಓ ಇದಲ್ಲ, ಇದು ಶೀತಲನಗಿರಿ. ಓಹೋ ಓಕೆ ಓಕೆ. ಮುಳ್ಳಯ್ಯನಗಿರಿ ಓಕೆ ಓಕೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಹಾಯ್ ಹಾಯ್. ಇದ ಶೀತಲನಗಿರಿ ಅಂತಲ್ಲ, ಇದು ಬೆಟ್ಟ. ಇದು ಶೀತಲನಗಿರಿ. ಓಕೆ, ಮುಳ್ಳಯ್ಯನಗಿರಿ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು? ಮುಳ್ಳಯ್ಯನಗಿರಿಗೆ ಹೋಗ್ಬೇಕ್ರಿ, ಅದು ನಮ್ಗೆ ಅಷ್ಟು ಗೊತ್ತಿಲ್ಲ. ಇವತ್ತು ಫಸ್ಟ್ ಬಂದಿತ್ತು, ನೋಡ್ಬೇಕು. ಇದನ್ನ ಮುಗಿಸ್ಕೊಂಡು ಆ ಕಡೆ ಹೋಗ್ತೀವಿ. ಓಕೆ. ಸೊ ನಾ ಆ್ಯಕ್ಚುಲಿ ಅಲ್ಲಿ ಒಂದು ರೈಟ್ ಟರ್ನ್ ತೊಗೋಬೇಕಿತ್ತು. ರೈಟ್ ಟರ್ನ್ ಬದಲಿ ಸೊ ವಿ ಟುಕ್ ಅ ಲೆಫ್ಟ್ ಟರ್ನ್. ಸೊ ಆ ಲೆಫ್ಟ್ ಟರ್ನ್ ತೊಗೊಂಡಿದ್ದಕ್ಕೆ ನಾವು ಸೀತಾಯನಗಿರಿಗೆ ಟ್ರೆಕ್ಕಿಂಗ್ ಪಾಯಿಂಟಿಗೆ ಬಂದ್ವಿ. ಸೊ ಇದು ಏನು ಅಷ್ಟೇ ಏನು ಅಂತ ಮುಳ್ಳಯ್ಯನಗಿರಿ ಟೈಪ್ ಏನಂತಾರೆ, ಲೈಕ್ ಅಷ್ಟೇನು ಹೊಲಸನ್ನಾಗಿ ಬರೋದಿಲ್ಲ. ಅನ್ಎಕ್ಸೆಪ್ಟೆಡ್ ಪ್ಲ್ಯಾನ್ ಆಗಿ ಇದ್ದಿದ್ದಿಲ್ಲ ಇದೆ, ಬಟ್ ಇಲ್ಲಿ ಬಂದ್ವಿ. ಇದೆ ಮುಳ್ಳಯ್ಯನಗಿರಿ ಅಲ್ಲ. ಸೊ ಸೀತಾಯಗಿರಿನೂ ಮಸ್ತ್ ಐತಿ. ಸೀತಾಯನಗಿರಿ. ಸಾರಿ ಫಾರ್ ದ ಪ್ರೊನೌನ್ಸಿಯೇಷನ್. ಸೊ ಮೈ ಫ್ರೆಂಡ್ ಅವ ಇಲ್ಲಿಂದ ಅವ್ರ ಫ್ಯಾಮಿಲಿ ತೋರ್ಸಾದ. ಹಾಯ್ ಆಂಟಿ. ಹಾಯ್ ಹಾಯ್ ಹಾಯ್. Nature, very beautiful nature. Hi guys. Nice group. Where are you from? Tamil Nadu. ಎಷ್ಟು ಮಗ ಒಂದು ವಾಟರ್ ಕ್ಯಾನ್? 100 rupees. 75. ಒಂದು ವಾಟರ್ ಕ್ಯಾನಿಗೆ 100 ರೂಪಾಯಿ. ಇಲ್ಲೇನೋ 1 ಲೀಟ್ರದ್ದು, ಅರ್ಧ ಲೀಟ್ರದ್ದು, 2 ಲೀಟರ್ ಸಣ್ಣ ಬಾಟ್ಲಿನ ಬ್ಯಾನ್ ಮಾಡ್ಯಾರಂತ 1 ವರ್ಷ ಆದಂತೆ. ಅದಕ್ಕೆ 5 ಲೀಟ್ರದೇ ಮಾರಾತಾರ ಎಲ್ಲ ಕಡೆ. 100 rupees guys. So please carry extra water bottle. ಇಲ್ಲ ಬಾಟಲ್ ಗೊಂಜಾಲ್ ತೊಗೊಂಡು ಅಣ್ಣ ಸ್ವಲ್ಪ ಹಸಿದ ಗೊಂಜಾಲ ಚಲೋದು ಸುಟ್ಕೊಡು. 3 ಅದೇ ಎಳೆದು ಅಣ್ಣ, ಎಳೆ ಗೊಂಜಾಲ ಸ್ವಲ್ಪ. ಎಷ್ಟು ಅಂದಿದೆ? ಏನು ಮಾಡೋಣ ಹೇಳಿಟ್ಟವ. ನಾವು ಒಗೆಯೋದಿಲ್ಲ, ನಾವು ಬಾಟಲ್ ವಾಪಸ್ ತರ್ತೀವಿ, ನೀವು ಈಗ ನಾವು ಮುಳ್ಳಯ್ಯನಗಿರಿ ಬೇಸ್ಗೆ ರೀಚ್ ಆಗಿದ್ದೀವಿ. ಇಲ್ಲಿನ ಹವಾಮಾನ ನಿಜವಾಗಿಯೂ ಅದ್ಭುತವಾಗಿದೆ. ಜೋರಾಗಿ ಬೀಸುತ್ತಿರುವ ತಂಪಾದ ಗಾಳಿ, ಸುತ್ತಮುತ್ತೆಲ್ಲ ಆವರಿಸಿರುವ ದಟ್ಟ ಮಂಜು, ಕೆಲವೇ ಅಡಿ ದೂರ ಕೂಡ ಕಾಣಿಸ್ತಿಲ್ಲ. ಗಾಳಿಯ ಜೊತೆಗೆ ಹಾರಿ ಬರುತ್ತಿರುವ ಸಣ್ಣ ಸಣ್ಣ ಮಳೆ ಹನಿಗಳು ಮುಖಕ್ಕೆ ತಾಕ್ತಿದ್ರೆ ಆ ಫೀಲನ್ನು ಕ್ಯಾಮರಾದಲ್ಲಿ ತೋರಿಸಬಹುದು, ಆದರೆ ಮಾತಲ್ಲಿ ಹೇಳೋಕೆ ನಿಜವಾಗಿಯೂ ಕಷ್ಟ. ಪ್ರಕೃತಿಯ ಮಧ್ಯೆ ನಿಂತು ಆ ಕ್ಷಣವನ್ನು ಎಂಜಾಯ್ ಮಾಡ್ತಿರೋ ಅನುಭವವೇ ಬೇರೆ. ಫೈನಲಿ ನಾವು ರೀಚ್ ಆದ್ವಿ. ಆದ್ಮೇಲೆ ಮೇಲೊಂದು ಗುಡಿ ಇದೆ. ಗುಡಿ ಶೂ, ನಮ್ಮ ಚಪ್ಪಲ್, ಪಾದರಕ್ಷೆ, ಶೂ ಎಲ್ಲ ಇಲ್ಲೇ ಬಿಟ್ಟು ವಾಯ್ಸ್ ಕೇಳುತ್ತಾ? ಬರುತ್ತಾ ವಾಯ್ಸ್ ಕೇಳುತ್ತಾ? ಇಲ್ಲ ಆ ಕಡೆ ಸರಿ ಹೋಗಂತ ಸ್ವಲ್ಪ. स्वागत के लिए बैठे हो आप लोग? बढ़िया. ಇಲ್ಲಿಂದ ಸ್ವಲ್ಪ ಮೆಟ್ಟಿಲುಗಳನ್ನು ಹತ್ತಿದರೆ ಕರ್ನಾಟಕದ ಅತಿ ಎತ್ತರದ ಶಿಖರದಲ್ಲಿರುವ ಶ್ರೀ ಗುರು ಗದ್ರಿಗೆ ಮುಳ್ಳಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಮಂಜಿನ ನಡುವೆ ಕಾಣಿಸಿಕೊಳ್ಳುವ ಆ ದೇವಸ್ಥಾನ, ಸುತ್ತಲಿನ ಪ್ರಕೃತಿ ಮತ್ತು ಅಲ್ಲಿನ ಶಾಂತ ವಾತಾವರಣ ಇವೆಲ್ಲ ಸೇರಿ ಈ ಜಾಗವನ್ನ ಇನ್ನೂ ಸ್ಪೆಷಲ್ ಆಗಿ ಮಾಡತ್ತೆ. ಬನ್ನಿ
ಈ ಅದ್ಭುತ ಅನುಭವವನ್ನ ಒಟ್ಟಿಗೆ ನೋಡೋಣ. 6300 ಅಡಿ ಎತ್ತರ ಬಂದಿವಿ ಇವತ್ತು. ಫ್ರಮ್ ದ ಅಂದ್ರೆ ಸಿ ಲೆವೆಲಿಂದ ಅಂದ್ರೆ ಸಮುದ್ರದಿಂದ 6300 ಅಡಿ ಎತ್ತರ ಮೇಲೆ ಬಂದೀವಿ. ಫೈನಲಿ ವಿ ರೀಚ್ಡ್ ದ ಪಾಯಿಂಟ್. ಸೊ ಅಮೇಝಿಂಗ್ ಪಾಲ್ಗೆಟ್ ರಶ್ಯದಲ್ಲಿ ಫೋಟೋ ತಕೊಳಕ ಫೋಟೋ ತಕೊಳ್ಳೋಣ ಅಂತ ಅಲ್ಲೇ ಹೋಗಿ ಅದು ಎಲ್ಲಿ ಸೀತೆಯನ್ನಗಿರಿಯಿಂದ. ದಿಸ್ ಇಸ್ ಎ ಟೆಂಪಲ್. ಇವಾಗ ಟೆಂಪಲ್ ಕಡೆ ಬಂದೇವೆ ನಾವು. ಹಾಂ, ಓಕೆ. Finally, we reach temple. So ದರ್ಶನ ಮಾಡ್ಕೊಂಡು then we'll go down. ಸೊ ಭಾಳಗೆ ಟ್ರೈನ್ ಆಗತೈತಿ, ರೈನಿಂಗ್. ಸೊ ಈಗ ಗುಡಿ ಒಳಗಡೆ ಬಂದೇವಿ. ಸೊ ದರ್ಶನ ಮಾಡಿದ್ವಿ. ಈ ಕೆಳಗಡೆ ಹೋಗ್ಬೇಕಾ, ಬಟ್ ಕೆಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ಬೇಕಂತ ಮಾಡತ್ತೀವಿ. ಬಿಕಾಸ್ ಮಾರ್ಕೆಟ್ ಮಳಿ ಜೋರು ಮಾರ್ಕೆಟ್ ಮಳಿ ಬರತೈತಿ. ಮತ್ತು ನಡ್ಕೊಂತ ಅಷ್ಟೇ. ಇವತ್ತಿನ ದಿನ ನಿಜವಾಗಿಯೂ ತುಂಬ ಸುಂದರವಾಗಿತ್ತು. ಮುಳ್ಳಯ್ಯನಗಿರಿಯ ಅದ್ಭುತ ಪ್ರಕೃತಿ, ತಂಪಾದ ಗಾಳಿ, ಮಂಜಿನ ವಾತಾವರಣ ಇವೆಲ್ಲವನ್ನು ನಾವು ಮನಸಾರೆ ಎಂಜಾಯ್ ಮಾಡಿದ್ವಿ. ಹಿಂದಿರುಗುವ ದಾರಿಯಲ್ಲಿ ಚಿಕ್ಕಮಗಳೂರಿನ ಫೇಮಸ್ ಸಿರಿ ಕಫೆಗೆ ಹೋಗಿ ಒಂದು ಒಳ್ಳೆಯ ಕಾಫಿ ಕುಡಿದು ನಮ್ಮ 2ನೇ ದಿನದ ಟ್ರಿಪ್ಗೆ ಒಂದು ಸುಂದರ ಎಂಡಿಂಗ್ ಕೊಟ್ಟೆವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಚಿಕ್ಕಮಗಳೂರಿಗೆ ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಮತ್ತೆ ಇನ್ನೊಂದು ಹೊಸ ಜರ್ನಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.